ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ನಮಸ್ಕಾರ ವೀಕ್ಷಕರೇ, ಯರಗ್ನಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೆಯ ಸ್ವಾತಂತ್ರ್ಯೋತ್ಸವ ಗರುಡ ನೋಟ. ವೀಕ್ಷಕರೇ, ಸ್ವಾತಂತ್ರ್ಯದ ಹಬ್ಬ ಅಂದರೆ ಒಂದು ರೀತಿಯಿಂದ ರೋಮಾಂಚನ. ಹೇಳ್ತಾರಲ್ಲ, ನಾವು ಗುಲಾಮರಾಗಿದ್ವಿ ಮತ್ತು ಈಗ ಸ್ವಾವಲಂಬಿಗಳಾಗಿದ್ವಿ, ಸ್ವತಂತ್ರರಾಗಿದ್ವಿ. ಒಂದು ಸಂದೇಶ ಗರುಡ ಕೊಡಕ್ಕೆ ಇಷ್ಟಪಡ್ತದೆ. ಸ್ವಾತಂತ್ರ್ಯ ಮುಂಚೆಯಿಂದ ಎಲ್ಲಿ ಇತ್ತು? ನಮ್ಮಲ್ಲಿ ಸ್ವಾತಂತ್ರ್ಯ ಇತ್ತು, ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ. ಅದನ್ನ ಒಡೆದು ಬ್ರಿಟಿಷರು ನಮ್ಮನ್ನ ಆಳಿದ್ರು. ನಮಗಿರುವ ಸ್ವಾತಂತ್ರ್ಯವನ್ನ ನಾವು ತಗೊಳ್ಳಿಕ್ಕೆ ಅಂತೇಳಿ ಎಷ್ಟೊಂದು ಬಲಿದಾನ, ಎಂತೆಂಥ ಮಹನೀಯರ ಬಲಿದಾನವನ್ನ ಕೊಟ್ಟಿದ್ದೀವಿ. ಇದೊಂದು ಹಿಂಗಾಗಬಾರ್ದು, ಎಲ್ಲರಲ್ಲಿ ಒಗ್ಗಟ್ಟಿರಲಿ ಅಂತ ಈಗ ಯರಗ್ನಳ್ಳಿ ಸ್ಕೂಲಿಗೆ ಹೋದ್ರೆ ಅಲ್ಲಿ ಒಂದು ಅದ್ಭುತ ಮಕ್ಕಳ ನೃತ್ಯ, ಜೊತೆಗೆ ಅಲ್ಲಿ ಸ್ನೇಹಜೀವಿ ಫೌಂಡೇಶನ್ ರಘು ಅವರ ಮಾತು, ಗೌಡ್ರ ಮಾತು, ಹಾಗೆ ಇಲ್ಲಿ ಟೀಚರ್ ಅವರು ಯಾವ ರೀತಿಯಿಂದ ಆ ಅಟ್ಯಾಚ್ಮೆಂಟ್ ತಗೊಂಡು ಈ ಸ್ಕೂಲಿನ ಮಕ್ಕಳನ್ನ ಸಂತೈಸ್ತಾರೆ, ಜೊತೆಗೆ ಅವರನ್ನ ಪ್ರೋತ್ಸಾಹಿಸ್ತಾರೆ ಅನ್ನೋಕ್ಕೆ ಒಂದು ನಿದರ್ಶನ ಇಲ್ಲಿದೆ. ಮಕ್ಕಳು ಅದ್ಭುತವಾಗಿ ಅಲ್ಲಿ ನೃತ್ಯ ಮಾಡಿದ್ದಾರೆ, ಹಾಗೆ ಸ್ವತಂತ್ರವನ್ನ ಹಂಚ್ಕೊಂಡಿದ್ದಾರೆ. ಎಲ್ಲರಿಗೂ ಗರುಡ ಟಿವಿ ವತಿಯಿಂದ ಈ ಸ್ವಾತಂತ್ರ್ಯ ಹಬ್ಬದ 80ನೇ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಆರನೇ ತರಗತಿಯ ಮಕ್ಕಳಿಗೆ ನಮ್ಮ SDMC ಉಪಾಧ್ಯಕ್ಷರಾದಂತಹ ಶ್ರೀಮತಿ ಆಲಿಸ್ ಅವರು ಬಹುಮಾನ ವಿತರಣೆಯನ್ನು ನಡೆಸಿಕೊಡ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. 7ನೇ ತರಗತಿಯ ಮಕ್ಕಳು ಪ್ರಥಮ ಬಹುಮಾನ ಜೀವಿತ, ದ್ವಿತೀಯ ಬಹುಮಾನ ಕೀರ್ತನ, ಹಾಗೆ SDMC ಸದಸ್ಯರೆಲ್ಲರೂ ಕೂಡ ವೇದಿಕೆ ಮುಂಭಾಗ ಬರಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ SDMCಯ ಸದಸ್ಯರೆಲ್ಲರೂ ಕೂಡ ವೇದಿಕೆ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಪ್ರಭು ತೆಂಬಾಳ್, ತೃತೀಯ ಬಹುಮಾನ ಜಾನ್ವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಮುಂದಿನ ಬಹುಮಾನ ವಿತರಣೆಯನ್ನ ಶ್ರೀಯುತ ಸಿದ್ದೇಗೌಡ ಸರ್ ಅವರು ನೆರವೇರಿಸಿಕೊಳ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ತೃತೀಯ ಬಹುಮಾನ ಸ್ಮಿತಾ, ಪ್ರಥಮ ಜೀವಿತ, ದ್ವಿತೀಯ ಕೀರ್ತನ, ತೃತೀಯ ಸ್ಮಿತಾ. ದಯವಿಟ್ಟು SDMC ಸದಸ್ಯರೆಲ್ಲರೂ ವೇದಿಕೆ ಮುಂಭಾಗ ಬರಬೇಕು. ಭಾರತದ ನೆಲದಲ್ಲಿ ಸಾವಿರಾರು ಹಳ್ಳಿಗಳಿವೆ, ಸಾವಿರಾರು ಭಾಷೆಗಳಿವೆ. ಆದರೆ ನಮ್ಮ ಕನ್ನಡಿಗರಿಗೆ ಮಾತ್ರ ಭಾರತವನ್ನು ನೇಯುವಂತಹ ಭಾಗ್ಯ, ಅದೃಷ್ಟ ಸಿಕ್ಕಿದೆ. ಆ ಒಂದು ಸಂದರ್ಭ, ಈ ಒಂದು ಸ್ವತಂತ್ರ ದಿನಾಚರಣೆಯ ಹಬ್ಬವನ್ನು ಆಚರಿಸುವ ಮುಖಾಂತರ ನಾವೆಲ್ಲರೂ ಸಂಭ್ರಮಿಸುತ್ತಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ 1ನೇ ತರಗತಿ ಮಕ್ಕಳಿಂದ ವಿವಿಧ ಭಾಷೆಗಳನ್ನು ಒಳಗೊಂಡಂತಹ ದೇಶಭಕ್ತಿ ಗೀತೆಗೆ ಮಕ್ಕಳು ನೃತ್ಯ ಮಾಡಲಿದ್ದಾರೆ. ಆಡಿಯೋ ಸ್ಟಾರ್ಟ್.
ಎಲ್ಲ ಟೀಚರ್ಸ್ ಬೇಗ ಬನ್ನಿ. ತಮ್ಮ ಎರಡು ಹಿತಾನುಡಿಗಳನ್ನು ಹೇಳಬೇಕೆಂದು ಶ್ರೀಯುತ ರಘುತ್ತರ್ ಅವರನ್ನು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಮತ್ತು SDMC ಸಂಘದ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಪೋಷಕರಿಗೆ ಮತ್ತು ನನ್ನ ಪ್ರೀತಿಯ ಪುಟಾಣಿ ಮಕ್ಕಳಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಮೊದಲನೇದಾಗಿ ನಾನು ಕೋರ್ತಾ ಇದ್ದೀನಿ. ಮಕ್ಕಳು बोलो भारत माता की, बोलो भारत माता की, वंदे वंदे. ನಿಮ್ಮೆಲ್ಲರಿಗೆ ಜೋಶ್ ಇರಬೇಕು. ಮೊದಲನೇದಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಸಂಭ್ರಮ ಸಡಗರದಿಂದ ಎಲ್ಲರೂ ಈ ಶಾಲೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ನಾವು ನೆರವೇರಿಸ್ತಾ ಬರ್ತಾ ಇದೀವಿ. ಇದರ ಮೂಲ ಉದ್ದೇಶ ನಮ್ಗೆಲ್ಲ ಗೊತ್ತಿರಬೇಕು. ನಮ್ಗೆ 1947 ಮುಂಚೆ ನಮ್ಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಅವರಿಂದ ನಮಗೆ ಸ್ವತಂತ್ರ ಕೊಡಿಸಲು ನಮ್ಮ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಮಹನೀಯರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಅದನ್ನ ನಾವು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಈ ದಿನ ನಾವು ಆಗಸ್ಟ್ 15ರಂದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಂದ್ರೆ ನಮ್ಮ ಹಿರಿಯರಿಗೂ ಒಂದು ಗೌರವಪೂರ್ವಕ ನಮನ ಅರ್ಪಿಸೋದ್ರ ಜೊತೆಗೆ ನಾವೆಲ್ಲರೂ ಒಂದೇ. ಇಡೀ ಭಾರತ ದೇಶದಲ್ಲಿ ಈ ಆಗಸ್ಟ್ 15ರಂದು ಮಾತ್ರ ಎಲ್ಲ ಜಾತಿ ಧರ್ಮದವರು ಎಲ್ಲ ಇಡೀ ರಾಜ್ಯದವರು ಕೂಡ ಸೇರಿ ಮಾಡುವಂತ ಏಕೈಕ ಹಬ್ಬ ಯಾವುದು ಅಂದ್ರೆ ಅದು ಈ ಸ್ವತಂತ್ರ ದಿನಾಚರಣೆ ಹಬ್ಬ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳು ಇದರ ಮಹತ್ವನ ಅರ್ತ್ಕೊಂಡು ಮುಂದೆ ನೀವು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಹಾಗೂ ಈ ವರ್ಷ ತುಂಬಾ ಅಚ್ಚುಕಟ್ಟಾಗಿ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ. ಬಟ್ ಅದನ್ನ ನಮ್ಮ ಹಿಂದೆ ಕೂರಿಸ್ಬಿಟ್ಟು ನಮ್ಗೆ ಸರಿಯಾಗಿ ನೋಡಕ್ ಆಗ್ತಾ ಇಲ್ಲ. ಅದರಿಂದ ಮುಂದಿನ ವರ್ಷಕ್ಕೆ
ಇನ್ನ ಗಣರಾಜ್ಯೋತ್ಸವ ಬರೋದ್ರೊಳಗೆ ನಾವು ಈ ಮಕ್ಕಳಿಗೋಸ್ಕರ ಇದೊಂದು ರಂಗಮಂದಿರ ಕಟ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನಮ್ಮ ಸ್ನೇಹಜೀವಿ ಫೌಂಡೇಶನ್ ವತಿಯಿಂದ 6 ತಿಂಗಳಿಗೆ ಈ ಕಾರ್ಯಕ್ರಮ ರಂಗಮಂದಿರ ನಮ್ಮ ಸ್ನೇಹಿತರ ಸಹಕಾರದಿಂದ ಕಟ್ಕೊಡ್ತೀವಿ. ಆಗ ಮಕ್ಕಳು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ಲಿ, ಅದನ್ನ ನೋಡಕ್ಕೆ ಪೋಷಕರು ಕೂಡ ಅತಿ ಸಂಖ್ಯೆಯಲ್ಲಿ ಬರ್ಲಿ, ಅವರು ಕೂಡ ಚೇರ್ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ಇದೇ ತರ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡೋಣ. ನೀವು ಕೂಡ ಎಲ್ಲ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಒಂದೇ ವೇದಿಕೆಯಲ್ಲಿರುವಂತ ಗಣ್ಯರಿಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಗುರುಗಳಿಗೂ ಹಾಗೂ ಈ ಸ್ಕೂಲಿನ ಸಿಬ್ಬಂದಿ ವರ್ಗದರಿಗೂ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಹಾಗೂ ಮಕ್ಕಳಿಗೆ ನಿಮಗೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವತಂತ್ರ ಬಂದಿತ್ತು. ಆ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂತ ಮಹನೀಯರನ್ನ ನೆನೆಯುವಂತ ದಿವಸ ಇದು ಸ್ವಾತಂತ್ರ್ಯ ದಿನಾಚರಣೆಯ ದಿನ. ಆದ್ರಿಂದ ಸ್ವತಂತ್ರ ತಂದುಕೊಟ್ಟಂತ ಮಹಾತ್ಮ ಗಾಂಧಿ ಆಗ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಭಗತ್ ಸಿಂಗ್ ಆಗ್ಬೋದು, ಚಂದ್ರಶೇಖರ್ ಆಜಾದ್ ಆಗ್ಬೋದು, ಇವರೆಲ್ಲರನ್ನೂ ಕೂಡ ನಾವು ದಿನನಿತ್ಯ ಸ್ಮರಿಸಬೇಕು. ಬರೀ ಆಗಸ್ಟ್ 15 ಅಂತ ಅಲ್ಲ, ದಿನನಿತ್ಯ ಸ್ಮರಿಸಬೇಕು. ಆದ್ರಿಂದ ಈ ದೇಶಕ್ಕಾಗಿ, ಈ ದೇಶಕ್ಕೋಸ್ಕರ ಇವರು ಮಾಡಿದಂತ ಬಲಿದಾನವನ್ನು ಇಡೀ ದೇಶಾದ್ಯಂತ ಆಚರಿಸುವಂತ ಹಬ್ಬ. ಅದರಿಂದ ನಾವು ಈ ದೇಶದ ನಾಗರಿಕರಾಗಿ ಪ್ರತಿದಿನ ಎಲ್ಲಾರು ಒಂದು 10 ವರ್ಷ ಈ ದೇಶಕ್ಕೋಸ್ಕರ ನಾವು ಏನಾರು ಒಂದು ಮಾಡಬೇಕು ಅನ್ನೋದನ್ನ ಮನೋಭಾವನೆ ಬೆಳೆಸ್ಕೋಬೇಕು ಅಂತ ಹೇಳ್ತೀನಿ. ಅದರಿಂದ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಎಲ್ಲ ಮಕ್ಕಳಿಗೂ ಮತ್ತೊಮ್ಮೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮುಖಂಡರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ವಂದನೆಗಳು ಸರ್.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.